ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಹೂಕೋಸ್ ಬಿರಿಯಾನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ 1/4 kg ಅಷ್ಟು ಹೂಕೋಸ್ ತಗೊಂಡಿದ್ದೀನಿ. ಹೂಕೋಸ್ ಮುಳುಗೋಷ್ಟು ನೀರು ಹಾಕೊಂಡು 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಅರ್ಧ ಬೌಲ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಸ್ವಲ್ಪ ಇವಾಗ ಹಾಕೊಂತೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಉಳಿಸ್ಕೊಂಡು ಹೂಕೋಸ್ ಉರಿಯೋದಿಕ್ಕೆ ಎತ್ತಿಟ್ಕೊಂತೀನಿ. ಸಾಸಿವೆ 1 ಟೀ ಸ್ಪೂನ್. ಸಾಸಿವೆ ಸಿಡಿದ ಮೇಲೆ ದೊಡ್ಡ ಗಾತ್ರದ್ದು 1 ಈರುಳ್ಳಿ ತಗೊಂಡು ಉದ್ದವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ದೊಡ್ಡ ಗಾತ್ರದ್ದು 2 ಟೊಮೆಟೊ ತಗೊಂಡಿದ್ದೀನಿ. ತೊಳೆದು ಬಿಟ್ಟು ಉದ್ದವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಸಿ ಬಟಾಣಿ 3/4 ಬೌಲ್. ನಿಮ್ಮ ಹತ್ರ ಇದ್ದರೆ ಇದು ಹಾಕೊಳ್ಳಿ, ಇಲ್ಲಾಂದರೆ ಒಣಗಿರೋ ಬಟಾಣಿ ರಾತ್ರಿನೇ ನೆನೆಸ್ಬಿಟ್ಟು ಹಾಕೋಬೋದು. ಏಲಕ್ಕಿ 3, ಮರಾಠಿ ಮೊಗ್ಗು 3, ಕಲ್ಲು ಹೂವು 1/4 ಟೀ ಸ್ಪೂನ್, ಸೋಂಪು ಕಾಳು 1 ಟೀ ಸ್ಪೂನ್, ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್, ಅನಾನಸ್ ಹೂ 2, ಚಕ್ಕೆ 2 ಇಂಚು, ಪಲಾವ್ ಎಲೆ 3. ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅರಿಶಿಣ ಅರ್ಧ ಟೀ ಸ್ಪೂನ್. 1 ನಿಮಿಷ ಫ್ರೈ ಮಾಡ್ಕೋಬೇಕು. ತೊಳೆದು ಕಟ್ ಮಾಡಿರೋಂಥ ಪುದೀನ 3/4 ಬೌಲ್. ತೊಳೆದು ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು 3/4 ಬೌಲ್. 2 ನಿಮಿಷ ಫ್ರೈ ಮಾಡ್ಕೋಬೇಕು. ಮೊಸರು ಅರ್ಧ ಬೌಲ್. ಕಲ್ಲುಪ್ಪು 1.5 ಟೇಬಲ್ ಸ್ಪೂನ್. 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅಚ್ಚ ಖಾರದ ಪುಡಿ 2 ಟೀ ಸ್ಪೂನ್. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೋನಾ ಮಸೂರಿ ಅಕ್ಕಿ ಈ ಗ್ಲಾಸಲ್ಲಿ 1.5 ಗ್ಲಾಸ್ ತಗೊಂಡಿದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿನ ನೀವು ಅರ್ಧ ಗಂಟೆ ಮುಂಚೆನೆ ನೆನೆಸ್ಬಿಟ್ಬೇಕಾದ್ರೂ ಹಾಕೋಬೋದು. ಕೋಲ್ಡ್ ಬಾಡಿ ಇರೋರು ಮಾತ್ರ ಹಾಕೋಬೇಡಿ, ಯಾಕೆಂದರೆ ಕೋಲ್ಡ್ ಆಗುತ್ತೆ ಅಕ್ಕಿ ನೆನೆಸ್ಬಿಟ್ಟು ಹಾಕೋದ್ರಿಂದ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಕುದಿ ಬಂದು ಈ ಥರ ಅಕ್ಕಿ ಅರ್ಧ ಬೆಂದ ಮೇಲೆ ಒಂದ್ಸರಿ ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಕೋತೀನಿ. 1 ವಿಷಲ್ ಕೂಗಿಸ್ಕೋಬೇಕು. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 1 ವಿಷಲ್ ಕೂಗಿದೆ, ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಒಂದು ಕಡಾಯಿ ಇಟ್ಕೊಂಡು ಅವಾಗಲೇ ಉಳಿಸ್ಕೊಂಡಿದ್ನೆಲ್ಲ ಎಣ್ಣೆ ಹಾಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನ್. ಗರಂ ಮಸಾಲ 1 ಟೀ ಸ್ಪೂನ್. ಕಡಿಮೆ ಉರಿಲೇನೆ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಅರಿಶಿಣ 1/4 ಟೀ ಸ್ಪೂನ್. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೂಕೋಸ್ ಬೇಯಿಸ್ಕೊಂಡಿದ್ನಲ್ಲ ಅದರಲ್ಲಿರೋ ನೀರು ಚೆಲ್ಬಿಟ್ಟು ಹಾಕೋತಾ ಇದ್ದೀನಿ. 5 ನಿಮಿಷ ಕಡಿಮೆ ಉರಿಲೇ ಫ್ರೈ ಮಾಡ್ಕೋಬೇಕು. ಹಾಕಿರೋಂಥ ಪುಡಿಗಳೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಗಿದೆ ಇದು, ಗ್ಯಾಸ್ ಆಫ್ ಮಾಡ್ಕೊತೀನಿ. ನೋಡಿ ಕುಕ್ಕರ್ ವಿಷಲ್ ಬಿಟ್ಟಿದೆ. ಓಪನ್ ಮಾಡ್ತಾ ಇದ್ದೀನಿ. ಹುರ್ಕೊಂಡಿರೋಂಥ ಹೂಕೋಸನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸರಿ. ಹೂಕೋಸನ್ನ ಈ ಥರ ಹುರಿದಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳ್ಕೊಂಡಿರುತ್ತೆ. ತಿನ್ಬೇಕಾದ್ರೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹೀಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ರಾಯ್ತಾ ಜೊತೆನೂ ಕೂಡ ಸರ್ವ್ ಮಾಡ್ಬೋದು. ಹೂಕೋಸ್ ಬಿರಿಯಾನಿ ರೆಡಿ ಟು ಸರ್ವ್.